ಹೇವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ತಮ್ಮನ ಮಗನಿಂದಲೇ ದೊಡ್ಡಪ್ಪನ ಕೊಲೆ ಅಂತ್ಯ. 2005ರಲ್ಲಿ ಮನೆಯೊಂದನ್ನು ಮಾರಾಟ ಮಾಡಿದ್ದು ಸದರಿ ಹಣದ ವಿಚಾರದಲ್ಲಿ ಶುಕ್ರವಾರ ರಾತ್ರಿ ಒಂದೇ ಕುಟುಂಬದವರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರಂಪಲ್ಲಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸುಮಾರು 10 ಗಂಟೆಯ ಸಮಯದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನ ಗುರ್ರಂಪಲ್ಲಿ ಗ್ರಾಮದ 66 ವರ್ಷದ ಕೆಎಲ್ ನಾರಾಯಣಸ್ವಾಮಿ ಆಗಿದ್ದು, ಕೊಲೆ ಮಾಡಿದ ವ್ಯಕ್ತಿಯನ್ನ ಕೊಲೆಗೀಡಾದ ಕೆಎಲ್ ನಾರಾಯಣಸ್ವಾಮಿ ಅವರ ತಮ್ಮನ ಮಗ ಕೆಎಲ್ ಮದ್ದಿರೆಡ್ಡಿಯವರ ಪುತ್ರ ಮಧುಸೂದನ್ ಎಂದು ಗುರುತಿಸಲಾಗಿದೆ. ಘಟನೆಯ ಬಗ್ಗೆ ಮೃತ ಕೆಎಲ್ ನಾರಾಯಣಸ್ವಾಮಿಯವರ ಮಗ 40 ವರ್ಷದ ಕೆಎಲ್ ರವಿಕುಮಾರ್ ಎಂಬುವವರು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ, ನಮ್ಮ ಚಿಕ್ಕಪ್ಪ ಕೆಎಲ್ ಮದ್ದಿರೆಡ್ಡಿಯವರು 2005ರಲ್ಲಿ ರತ್ನಮ್ಮ ಲೇಟ್ ನಲ್ಲಪ್ಪ ಎಂಬುವರಿಗೆ ಹಳೆ ಮನೆ ಮಾರಾಟ ಮಾಡಿದ್ದು, ಈ ಮನೆಯನ್ನ ಹಣವನ್ನ ಮದ್ದಿರೆಡ್ಡಿ ಒಬ್ಬರೇ ಪಡೆದುಕೊಂಡಿದ್ದರು. ನಮ್ಮ ಮನೆಯ ಪಕ್ಕದಲ್ಲಿಯೇ ವಾಸವಾಗಿರುವ ನಮ್ಮ ಚಿಕ್ಕಪ್ಪನವರ ಮಗನಾದ ಮಧುಸೂದನ ಅವರು ಮನೆಯ ಮಾರಾಟ ಮಾಡುವ ವಿಚಾರದಲ್ಲಿ ಮನೆಯಲ್ಲಿ ಜೋರಾಗಿ ಬೈದಾಡುತ್ತಿದ್ದುದನ್ನು ಕೇಳಿಸಿಕೊಂಡು ನಾನು ಮತ್ತು ನಮ್ಮ ತಂದೆ ಅವರು ನಮ್ಮ ಚಿಕ್ಕಪ್ಪನ ಮನೆ ಬಳಿ ಹೋದಾಗ ನಮ್ಮನ್ನ ಬೈಯುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಮಧುಸೂದನ್ ಅವರು ಇದಕ್ಕೆಲ್ಲ ನೀವೇ ಕಾರಣ ಎಂದು ಹೇಳಿ ನಮ್ಮ ಮೇಲೆ ಕೊಲೆ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮನ್ನ ಬೈದಿದ್ದಲ್ಲದೆ ನಮ್ಮ ತಂದೆಯನ್ನ ಬೈದು ನಿಂತಿದ್ದ ನಮ್ಮ ತಂದೆಯನ್ನ ಬಲವಾಗಿ ತಳ್ಳಿದ್ದರಿಂದ ನಮ್ಮ ತಂದೆಯವರು ಅಲ್ಲಿಯೇ ಇದ್ದ ಕಬ್ಬಿಣದ ಗೇಟಿನ ಮೇಲೆ ಬಿದ್ದು ತಲೆಯ ಹಿಂಭಾಗಕ್ಕೆ ತೀವ್ರ ಗಾಯವಾಗಿ ರಕ್ತ ಬರುತ್ತಿತ್ತು. ಜಗಳವನ್ನ ಕಂಡು ಸ್ಥಳಕ್ಕೆ ಬಂದ ನಮ್ಮ ಗ್ರಾಮದ ನರಸಿಂಹರೆಡ್ಡಿ ಮತ್ತು ರಾಜಮ್ಮ ಅವರು ಬಿಡಿಸಿ ಗಾಯಗೊಂಡಿದ್ದ ನಮ್ಮ ತಂದೆಯನ್ನ ಉಪಚರಿಸಿ ಖಾಸಗಿ ವಾಹನದಲ್ಲಿ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದಾಗ ಅಲ್ಲಿನ ವೈದ್ಯರು ಪರಿಶೀಲಿಸಿ ದಾರಿ ಮಧ್ಯದಲ್ಲಿಯೇ ಮೃತಪಟ್ಟಿರುವುದಾಗಿ ತಿಳಿಸಿದರು. ನಂತರ ನಮ್ಮ ತಂದೆಯ ಶವವನ್ನ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದು, ಶವಾಗಾರದಲ್ಲಿದ್ದು ನಮ್ಮ ತಂದೆಯ ಶವವನ್ನ ಇರಿಸಿದ್ದು, ನಮ್ಮ ತಂದೆಯನ್ನ ಕೊಲೆ ಮಾಡಿದ ನಮ್ಮ ಚಿಕ್ಕಪ್ಪನ ಮಗ ಮಧುಸೂದನ್ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಕೋರಿದ ಮೇರೆಗೆ ಕಂಚಾರ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಸಾರ್ವಜನಿಕರ ಆಸ್ಪತ್ರೆಗೆ ಭೇಟಿ ನೀಡಿದ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಮತ್ತು ಕೆಂಚಾರ್ಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮಾಹಿತಿ ಪಡೆದು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ ಎಂದು ಹೇಳಿದರು. ಅದೇ ಮಧುಸೂದನ್ ಅಂತ ಅವರು ಮನೆಗೆ ಏನೋ ರಾಮಾಯಣ ಇತ್ತು, ಅವ್ರಿಗೆ ಇದು ನ್ಯಾಯ ಮಾತಾಡೋಣ ಅಂತ ಏನೋ ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಳ್ಳಿದ್ದಾನೆ, ಸಾಯಿಸಿದಾನೆ, ಕೊಲೆ ಮಾಡಿದ್ದಾನೆ. ಎಷ್ಟು ಗಂಟೆಯಲ್ಲಿ ಆಗಿದೆ ಸರ್? 10:10 ರಾತ್ರಿ 10:10 ಮತ್ತೆ ದಿಢೀರ್ನ ಹಾಸ್ಪಿಟ್ಲಿಗೆ ಬಂದ್ವಿ. ಈ ತರ ಶಿರೋಗಿದ್ದಾರೆ. ಅಂತ ಏಜೆನ್ಸಿ ಎಲ್ಲ ಮಾಡ್ತಾ ಇದ್ರು. ಅವನು ವ್ಯವಸಾಯ ಬೋರ್ವೆಲ್ ನಾರಾಯಣಸ್ವಾಮಿ ವ್ಯಕ್ತಿ ಒಳ್ಳೆ ವ್ಯಕ್ತಿ, ರಾಜಕಾರಣ ಇಲ್ಲ ಸರ್. ರಾತ್ರಿ ಬೇರೆ ಇತ್ತು, ರಾತ್ರಿ ಇದೆ ಮಾತಾಡಿದ್ದಕ್ಕೆ ಈ ತರ ಆಯ್ತು. ತೀರ್ಮಾನ ಮಾಡೋದಾಗ ಈ ತರ ಗಲಾಟೆ ನಡೆಯಿತು. ನಮ್ಮ ಹೆಸರು ರವಿಕುಮಾರ್ ಅಂತ, ಗುರುಂಪಲ್ಲಿ ಕಂಚಾರ್ಲಹಳ್ಳಿ ಹತ್ರ. ನಾವು ಬೋರ್ವೆಲ್ ಏಜೆಂಟ್ ಅವರು, ನಾರಾಯಣಸ್ವಾಮಿ ಅವರು. ನಮ್ಗೆ ಯಾವ್ದೋ ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು. ಅದರಿಂದ ಅವಾಚ್ಯ ಶಬ್ದಗಳಿಂದ ಮಾತನಾಡಿಸಿ ಹಿಂದೆಯಿಂದ ಬಂದು ಹೊಡೆದು ಗೇಟ್ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತೀರೋಗಿದ್ದಾರೆ. ಇವ್ರಿಗೂ ಸಂಬಂಧ ಹೊಡೆದವ್ರಿಗಂದ್ರೆ ನಮ್ಮ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ. ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು. ಈಗ ಮನೆಗೂ ಆವಾಗ ಅಂದ್ರೆ ಬೇರೆಯವ್ರದಿತ್ತು, ಬೇರೆಯವರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಅವಾಚ್ಯ ಶಬ್ದದಿಂದ ಏನೇನೋ ಅಕ್ಕರೆದೆಲ್ಲ ಮಾತಾಡಿ ಇದು ಮಾತಾಡ್ದ. ನಾವು ಆದ್ರೂ ಸುಮ್ಮನೆ ಇದ್ವಿ. ಮತ್ತೆ ಹೋಗಿ ಏನೋ ಮಾತಾಡ್ತೇವೆ ಅಂತಕ್ಕಿದ್ದಕ್ಕೆ
ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದು ಇದು ಮಾತಾಡ್ದ. ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ಗಾಡಲ್ಲಿ ಹಾಕಿ ಮತ್ತೆ ಗೇಟ್ ತಳ್ಳಿಬಿಟ್ಟು ನಮ್ಮ ತಂದೆಯವರು ಅಲ್ಲೇ ಬಿದ್ದು ತೀರೋಗಿದ್ದಾರೆ. ಅದರಿಂದ FIR ಹಾಕ್ಸಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ನ್ಯಾಯ ಕೊಡಿಸಿ ಅಂತ ಮಧುಸೂದನ ಅಂತ.